ಸಿನಿಮಾ ರಂಗದಿಂದ ಗಳಿಸಿದ ಹಣವನ್ನ ಸಂಪೂರ್ಣವಾಗಿ ಬಡ ಜನರ ಸೇವೆಗಾಗಿ ಮುಡುಪಾಗಿಟ್ಟ ಉದಾಹರಣೆಗಳು ನಮ್ಮ ಕಣ್ಮುಂದೆ ತುಂಬಾ ವಿರಳ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಾಯಿಯ ನೆನಪಿಗಾಗಿ ಆಸ್ಪತ್ರೆ ಕಟ್ಟಿಸಿರುವ ಕನ್ನಡದ ಏಕೈಕ ನಟ ಯಾರು ಗೊತ್ತೇ? ಆ ಏಕೈಕ ನಟ ಯಾರು? ಹಾಗೆ ಯಾಕೆ ಅವರ ತಾಯಿಗೋಸ್ಕರ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ರು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ಈ ಸಿನಿ ವಿಚಾರಗಳು ಹೇಗೆ ಬರುತ್ತೆ ಅಂತ ಒಂದು ಚಿಕ್ಕದಾಗಿ ಕಾಮೆಂಟ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಕಾಮೆಂಟೇ ನಮಗೆ ಒಂಥರ ಶ್ರೀರಕ್ಷೆ ಇದ್ದಂಗೆ. ಬನ್ನಿ ಮತ್ತೆ ಆಗ್ತಾಡ ಶುರು ಮಾಡಿಬಿಡೋಣ. ತಮ್ಮ ತಾಯಿಯಾದ ಹಿರಿಯ ನಟಿ ದಿವಂಗತ ಲೀಲಾವತಿ ಅವರ ನೆನಪಿನಲ್ಲಿ ಆಸ್ಪತ್ರೆಯನ್ನು ನಿರ್ಮಿಸಿ ಜನರ ಸೇವೆಯನ್ನು ಮಾಡುತ್ತಿರುವ ಏಕೈಕ ಮಹಾನ್ ನಟ ಅಂದ್ರೆ ಅದು ವಿನೋದ್ ರಾಜ್ಕುಮಾರ್ ಅವರು. ಅವರ ಮಹಾನ್ ಕಾರ್ಯಕ್ಕೆ ನಿಮ್ಮೆಲ್ಲರ ಮೆಚ್ಚುಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸ್ನೇಹಿತರೆ, ಸಿನಿಮಾ ರಂಗ ಅಂದ್ಮೇಲೆ ಅಲ್ಲಿ ಬಣ್ಣದ ಲೋಕ ಇರುತ್ತೆ, ಕೋಟಿ ಕೋಟಿ ಹಣ ಬರುತ್ತೆ, ಜನಪ್ರಿಯತೆ ಸಿಗುತ್ತೆ. ಆದ್ರೆ ಸಿನಿಮಾ ರಂಗದಿಂದ ಗಳಿಸಿದ ಹಣವನ್ನ ಸಂಪೂರ್ಣವಾಗಿ ಬಡ ಜನರ ಸೇವೆಗಾಗಿ ಮುಡುಪಾಗಿಟ್ಟ ಉದಾಹರಣೆಗಳು ನಮ್ಮ ಕಣ್ಮುಂದೆ ತುಂಬಾ ವಿರಳ. ಇವತ್ತು ನಾವು ಅಂತಹುದೇ ಒಂದು ಅಪರೂಪದ, ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತಹ ಕಥೆಯನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಕನ್ನಡ ಚಿತ್ರರಂಗದ ಹಿರಿಯ ನಟಿ, ಕರುಣಾಮಯಿ ದಿವಂಗತ ಲೀಲಾವತಿ ಅಮ್ಮ ಹಾಗೂ ಅವರ ಹೆಮ್ಮೆಯ ಪುತ್ರ ನಟ ವಿನೋದ್ ರಾಜ್ ಅವರ ನಿಸ್ವಾರ್ಥ ಸೇವೆಯ ಕತೆ ಇದು. ತಾಯಿಯ ನೆನಪಿಗಾಗಿ ಬಡ ಜನರಿಗೆ ಉಚಿತ ವೈದ್ಯಕೀಯ ಸೇವೆ ಸಿಗಲಿ ಎಂದು ಸ್ವಂತ ದುಡ್ಡಿನಲ್ಲಿ ಆಸ್ಪತ್ರೆಯನ್ನು ನಿರ್ಮಿಸಿ ಇಂದಿಗೂ ಜನರ ಸೇವೆ ಮಾಡುತ್ತಿರುವ ಏಕೈಕ ನಟ ಅದು ನಮ್ಮ ವಿನೋದ್ ರಾಜ್. ಈ ಮಹಾನ್ ಕಾರ್ಯದ ಹಿಂದಿರುವ ನಿಜವಾದ ಕಥೆ ಏನು, ಅವರು ಅನುಭವಿಸಿದ ಕಷ್ಟಗಳೇನು ಎಂಬುದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಬೋತೀನಿ. ಸ್ನೇಹಿತರೆ, ನಟಿ ಲೀಲಾವತಿ ಅವರು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾದ ಹೆಸರು. 100 ಸಿನಿಮಾಗಳಲ್ಲಿ ನಾಯಕಿಯಾಗಿ ಪೋಷಕ ಪಾತ್ರಗಳಲ್ಲಿ ನಟಿಸಿ ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದವರು. ಆದ್ರೆ ತಮ್ಮ ಜೀವನದ ಕೊನೆಯ ದಿನಗಳನ್ನು ಅವರು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ, ಅದರ ಮೂಲ ಹೆಸರು ರಾಂಪುರ ಗ್ರಾಮದ ತೋಟದಲ್ಲಿ ಕಾಲ ಕಳೆದರು. ಲೀಲಾವತಿ ಅಮ್ಮನವರಿಗೆ ಕೇವಲ ನಟನೆ ಅಷ್ಟೇ ಅಲ್ಲ, ಸಮಾಜದ ಮೇಲೆಯೂ ಅಷ್ಟೇ ಕಾಳಜಿ ಇತ್ತು. ಹಳ್ಳಿ ಜನರ ಕಷ್ಟಗಳನ್ನು ಅವರು ಹತ್ತಿರದಿಂದ ನೋಡಿದ್ರು. ಗ್ರಾಮೀಣ ಭಾಗದ ಜನರಿಗೆ ತುರ್ತು ಚಿಕಿತ್ಸೆ ಸಿಗದೆ ಪಡುವ ಪಾಡನ್ನು ಕಂಡು ತಮ್ಮ ಗ್ರಾಮದಲ್ಲಿ ಏನಾದ್ರೂ ಒಂದು ಉತ್ತಮ ವೈದ್ಯಕೀಯ ಸೌಲಭ್ಯ ಮಾಡಬೇಕು ಎಂಬುದು ಅವರ ದೊಡ್ಡ ಕನಸಾಗಿತ್ತು. ಈಗ ನಾವು ಮೇನ್ ವಿಷಯಕ್ಕೆ ಬರೋಣ. ಈ ಆಸ್ಪತ್ರೆ ನಿರ್ಮಾಣವಾಗಿದ್ದು ಹೇಗೆ ಗೊತ್ತಾ? ಆರಂಭದಲ್ಲಿ ಲೀಲಾವತಿ ಅಮ್ಮ ಮತ್ತು ವಿನೋದ್ ರಾಜ್ ಅವರು ಸೇರಿ ಸುಮಾರು 10 ವರ್ಷಗಳ ಹಿಂದೆ ಒಂದು ಸಣ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಪ್ರಾರಂಭಿಸಿದ್ರು. ಆದ್ರೆ ದಿನ ಕಳೆದಂತೆ ಹಳ್ಳಿಯ ಜನರಿಗೆ ಇನ್ನೂ ಸುಸಜ್ಜಿತವಾದ ಆಸ್ಪತ್ರೆಯ ಅಗತ್ಯವಿದೆ ಎಂದು ಅವರಿಗೆ ಅರಿವು ಬಂತು. ಆಗ ನಟ ವಿನೋದ್ ರಾಜ್ ಅವರು ಮಾಡಿದ್ದೇನು ಗೊತ್ತಾ? ವಿನೋದ್ ರಾಜ್ ಅವರು ತಮ್ಮ ತಾಯಿಯ ಆಸೆಯನ್ನು ಈಡೇರಿಸೋದಕ್ಕೆ ಅವರಿಗೆ ಆಸರೆಯಾಗಿದ್ದ ಚೆನ್ನೈಯಲ್ಲಿದ್ದ ತಮ್ಮ ಸ್ವಂತ ಆಸ್ತಿಯನ್ನು ಮಾರಾಟ ಮಾಡಿಬಿಟ್ರು. ಹೌದು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ಮಾರಿ ಆ ಹಣದಿಂದ ಸುಮಾರು 1.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲಾ ಆಧುನಿಕ ಸೌಲಭ್ಯಗಳುಳ್ಳ ಸುಸಜ್ಜಿತವಾದ ಪ್ರಯೋಗಾಲಯ ಅಂದ್ರೆ ಲ್ಯಾಬೊರೇಟರಿ ಇರುವ ಆಸ್ಪತ್ರೆಯ ಕಟ್ಟಡವನ್ನು ನಿರ್ಮಿಸಿದ್ರು. ಈ ಕಟ್ಟಡವನ್ನು ನಿರ್ಮಿಸಿದ ನಂತರ ವಿನೋದ್ ರಾಜ್ ಅವರು ಆ ಕಟ್ಟಡವನ್ನು ಸರ್ಕಾರದ ಸುಪರ್ದಿಗೆ ಒಪ್ಪಿಸಿಬಿಟ್ರು. ಇದರಿಂದ ಇಂದು ಜನರಿಗೆ ಉಚಿತವಾಗಿ ಗುಣಮಟ್ಟದ ಚಿಕಿತ್ಸೆ ಸಿಗುವಂತಾಗಿದೆ. ನೋಡಿ, ಎಂತಹ ಒಂದು ಅದ್ಭುತ ಕಾರ್ಯ, ಮಹಾನ್ ಕಾರ್ಯ ಮಾಡಿದರೆ ನಮ್ಮ ವಿನೋದ್ ರಾಜ್ ಅವರು. ಇಷ್ಟೇ ಅಲ್ಲ ಸ್ನೇಹಿತರೆ,
ನಮ್ಮ ಲೀಲಾವತಿ ಅಮ್ಮ ಹಾಗೂ ವಿನೋದ್ ರಾಜ್ ಅವರ ಕರುಣೆ ಕೇವಲ ಮನುಷ್ಯರಿಗಷ್ಟೇ ಸೀಮಿತವಾಗಿರಲಿಲ್ಲ, ಮೂಗ ಪ್ರಾಣಿಗಳ ನೋವಿಗೂ ಕೂಡ ಅವರು ಮಿಡಿದಿದ್ರು. ಅದೇ ಹಳ್ಳಿಯಲ್ಲಿ ಅವರು ಸ್ವಂತ ಜಾಗ ಮತ್ತು ವೆಚ್ಚದಲ್ಲಿ ಒಂದು ಸುಸಜ್ಜಿತ ಪಶು ಆಸ್ಪತ್ರೆಯನ್ನು ಕೂಡ ನಿರ್ಮಿಸಿದರೆ. ಅವರ ತೋಟದ ಮನೆಯಲ್ಲಿ 10 ಹಸುಗಳು, ನಾಯಿಗಳು ಮತ್ತು ಹಕ್ಕಿಗಳಿಗೆ ಆಸರೆ ನೀಡಲಾಗಿದೆ. ಇಂದಿಗೂ ಸ್ವತಃ ನಿಂತು ಈ ಮೂಗ ಪ್ರಾಣಿಗಳ ಆರೈಕೆ ಮಾಡ್ತಿದ್ದಾರೆ ವಿನೋದ್ ರಾಜ್ ಅವರು. ಸಿನಿಮಾ ತಾರೆಯೊಬ್ಬರು ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಹಳ್ಳಿಯ ಮಣ್ಣಿನಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕುತ್ತಾ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸುತ್ತಿರುವುದು ನಿಜಕ್ಕೂ ನಾವೆಲ್ಲರೂ ಅವರನ್ನು ನೋಡಿ ಕಲಿಯಬೇಕಾಗಿರೋದೇ ಒಂದು ದೊಡ್ಡ ಪಾಠ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡಿಸೆಂಬರ್ 2023ರಲ್ಲಿ ಹಿರಿಯ ನಟಿ ಲೀಲಾವತಿ ಅಮ್ಮ ಇಡೀ ಕರ್ನಾಟಕವನ್ನು ಅಗಲಿ ದೈವಾಧೀನರಾದ್ರು. ತಾಯಿಯೇ ಸರ್ವಸ್ವ ಎಂದು ನಂಬಿದ್ದ ನಮ್ಮ ವಿನೋದ್ ರಾಜ್ ಅವರಿಗೆ ಇದು ತುಂಬಲಾರದ ನಷ್ಟವಾಗಿತ್ತು. ಆದ್ರೆ ಅವರು ಧೃತಿಗೆಡ್ಲಿಲ್ಲ. ತಾಯಿಯನ್ನು ಕೇವಲ ನೆನಪಿನಲ್ಲಿ ಮಾತ್ರವಲ್ಲ, ದೇವರ ರೂಪದಲ್ಲಿ ಪೂಜಿಸಬೇಕು ಅಂತ ನಿರ್ಧಾರ ಮಾಡಿದ್ರು. ತಮ್ಮ ತಾಯಿಯ ಅಂತ್ಯಕ್ರಿಯೆ ನಡೆದ ಅದೇ ಸೋಲ್ದೇವನಹಳ್ಳಿಯ ಫಾರ್ಮ್ ಹೌಸ್ ಅಲ್ಲಿ ವಿನೋದ್ ರಾಜ್ ಅವರು ಭವ್ಯವಾದ ವರನಟಿ ಡಾಕ್ಟರ್ ಲೀಲಾವತಿ ದೇಗುಲವನ್ನು ಕೂಡ ನಿರ್ಮಿಸಿದ್ದಾರೆ. ನಿಜವಾಗ್ಲೂ ನಿಮ್ಮ ತಾಯಿ ಮೇಲಿರೋ ಪ್ರೀತಿಗೆ ನಾವು ಎಷ್ಟೇ ನಮನಗಳಿಗೆ ಸಲ್ಲಿಸಿರೋ ತಪ್ಪಾಗ್ಲಾರ್ದು ವಿನೋದ್ ರಾಜ್ ಸರ್. ಅಲ್ಲಿ ಲೀಲಾವತಿ ಅಮ್ಮನವರ ಸುಂದರ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ದಿನನಿತ್ಯ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ದೇವಸ್ಥಾನದಲ್ಲಿ ಲೀಲಾವತಿ ಅಮ್ಮನವರ ಸಿನಿಮಾದ ಜೀವನದ ಅಪರೂಪದ 60ಕ್ಕೂ ಹೆಚ್ಚು ಛಾಯಾಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಕೂಡ ನೀಡಲಾಗಿದೆ. ಎಂತ ಒಳ್ಳೆ ಕೆಲಸ ಮಾಡಿದ್ರಲ್ವಾ. ಇಂದು ಎಷ್ಟೋ ಜನ ಹಣವಿದ್ರು ಕೂಡ ಸ್ವಾರ್ಥಕ್ಕಾಗಿ ಬದುಕ್ತಾ ಇದ್ದಾರೆ. ಆದ್ರೆ ವಿನೋದ್ ರಾಜ್ ಅವರು ತಮ್ಮ ತಾಯಿಯ ಆಸೆಯಂತೆ ಬಡವರ ಕಣ್ಣೀರು ಒರೆಸುವ ಕೆಲಸ ಮಾಡ್ತಿದ್ದಾರೆ. ಆಸ್ಪತ್ರೆ ನಿರ್ಮಿಸಿ ಜನರ ಸೇವೆ ಮಾಡುತ್ತಿರುವ ಈ ಮಹಾನ್ ಕಾರ್ಯಕ್ಕೆ ಇಡೀ ಕರ್ನಾಟಕವೇ ತಲೆಬಾಗಬೇಕು. ಮಾತೃ ದೇವೋಭವ ಎಂಬ ಉಕ್ತಿಗೆ ನಿಜವಾದ ಅರ್ಥ ನೀಡಿದ ನಟ ವಿನೋದ್ ರಾಜ್ ಅವರಿಗೆ ಮತ್ತು ಲೀಲಾವತಿ ಅಮ್ಮನವರ ಪವಿತ್ರ ಆತ್ಮಕ್ಕೆ ನಮ್ಮದೊಂದು ಬಿಗ್ ಸಲಾಂ ಕಂಟ್ರಿ. ನಿಮಗೂ ಕೂಡ ವಿನೋದ್ ರಾಜ್ ಅವರ ಈ ಸಮಾಜ ಸೇವೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ. ಧನ್ಯವಾದಗಳು.